Class 8 Value Education Gratitude Visualization. Answer for identify 5 to 10 reasons. ನೆಕ್ಸ್ಟ್ ಥಾಟ್ ಐ ಆಮ್ ಥ್ಯಾಂಕ್ಫುಲ್. ನೆಕ್ಸ್ಟ್ ಕೃತಜ್ಞತೆಯ ಕಲ್ಪನೆ. ಈ ಒಂದು ಆ್ಯಕ್ಟಿವಿಟಿಲಿ ನಿಮಗೆ 2 ಥರ ಪ್ರಶ್ನೆನ ಕೇಳಿದ್ದಾರೆ. ಒಂದು ಕೆಳಕಂಡವರಿಗೆ ಕೃತಜ್ಞತರಾಗಿರುತ್ತೇನೆ. ಸೊ ಈ ಥರ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನಿಮಗೆ ಗೆಲ್ಲುವ ಮನಸ್ಸು ಅಂತ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಒಂದು ಆ್ಯಕ್ಟಿವಿಟಿನ ಓದಿ ಅದಾದಮೇಲೆ ಗುಂಪಿನಲ್ಲಿ ಚರ್ಚಿಸಿ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೇನೆ. ನೆಕ್ಸ್ಟ್ ನಿಮಗೆ ಸತ್ಯದ ಫಲ ಮತ್ತು ಸಿಹಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಚರ್ಚಿಸಿ ಅಂತ. ಚಿತ್ರದಲ್ಲಿರೋ ಪ್ರಶ್ನೆ ಹಾಗೂ ಚರ್ಚಿಸಿ ಎಂಬ ಒಂದು ಕ್ವಶನ್ ಆನ್ಸರ್ಸ್ಗೆ ಕಂಪ್ಲೀಟ್ ಆನ್ಸರ್ಸ್ ಇದೆ. ನೆಕ್ಸ್ಟ್ ದ ಪವರ್ ಆಫ್ ಟ್ರೂತ್ ಅಂತ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಒಂದು 3 ಕ್ವಶನ್ಗೂ ಆನ್ಸರ್ ಇದೆ. ಅದೇ ಥರ ಆ್ಯಕ್ಟಿವಿಟಿ ಸೂಪರ್ ವುಮೆನ್ ಕಾಪಿಕ್ ಸ್ಟ್ರಿಪ್ ಪೇಡ್ ಅದಕ್ಕೂ ಕೂಡ ಆನ್ಸರ್ ಇದೆ. ಅದಾದಮೇಲೆ ನಿಮಗೆ ಇಲ್ಲಿ ಸತ್ಯದ ಸಾಮರ್ಥ್ಯ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಿಮಗೆ ಪ್ರಶ್ನೆ 1, 2, 3 ಪ್ರಶ್ನೆ ಕೇಳಿದರೆ ಹಾಗೂ ಅದರ ಉತ್ತರ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಅದಾದಮೇಲೆ ನಿಮಗೆ 3.1 ಆ್ಯಕ್ಟಿವಿಟಿಯಲ್ಲಿ ಕ್ರಿಯೇಟಿವ್ ಅಫರ್ಮೇಷನ್ ಅಂತ 5 ಪಾಯಿಂಟ್ಸ್ಗಳನ್ನ ಕೇಳಿದ್ದಾರೆ. ಅದೇ ಕೂಡ ಇಲ್ಲಿ ನಿಮ್ಮ ದೃಢೀಕರಣಗಳು ಬರೆಯಿರಿ ಅಂತ ಕೇಳಿದ್ದಾರೆ ಅಷ್ಟೇ ಆ್ಯಕ್ಟಿವಿಟಿಲಿ. ನೆಕ್ಸ್ಟ್ ಅದಾದಮೇಲೆ ರೇಖಾಳ ದಿನಚರಿನ ಕೇಳಿದ್ದಾರೆ ಹಾಗೂ ರೇಖಾಳಿಗೆ ಇಷ್ಟವಾಗುವ ಸಂಗತಿಗಳು ಕೂಡ ಅವರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ಲಾಸ್ ರೂಮ್ ವೇರ್ ಐ ಬೀಯಿಂಗ್ ಅಂತ ಕೇಳಿದ್ದಾರೆ. ಇದು ರಿಲೇಟೆಡ್ ಕ್ವಶನ್ಸ್ಗಳು. ಟೋಟಲ್ 4 ಕ್ವಶನ್ಸ್ನ ಕೇಳಿದ್ದಾರೆ ವಿತ್ ಸಬ್ ಪಾಯಿಂಟ್ಸ್ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಮೈ ಕ್ಲಾಸ್ ರೂಮ್ ವೇರ್ ಐ ಬಿಲಾಂಗ್ ಅಂತ ಇದು ಅದರದ್ದೇ ಒಂದು ರಿಲೇಟೆಡ್ ಆ್ಯಕ್ಟಿವಿಟಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ 4 ಪ್ರಶ್ನೆಗಳನ್ನ ಕೇಳಿದರೆ. ಅದೇ ಥರ ಥಿಂಕ್ ಆ್ಯಂಡ್ ಡೂಗೂ ಕೂಡ ಉತ್ತರ ಇದೆ ಇಲ್ಲಿ. 1 to 4 ಕ್ವಶನ್ಸ್ಗೆ ಇಲ್ಲಿ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ನಾನು ಮತ್ತು ನನ್ನ ತರಗತಿ ಅಂತ ಕೇಳಿದ್ದಾರೆ. ಇದು ಕನ್ನಡದಲ್ಲಿ ಇದೆ. ಸೊ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಟೋಟಲ್ ಒಂದು ಇಲ್ಲಿ 4 ಕ್ವಶನ್ಸ್ಗಳು ಬರುತ್ತೆ. ಆ ಒಂದು 4 ಕ್ವಶನ್ಸ್ಗಳು ಕೂಡ ಇಲ್ಲಿ ಉತ್ತರ ಇದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ನಿಮಗೆ ಸರ್ಕಲ್ ಆಫ್ ಕಂಪ್ಯಾಷನ್ ಅಂತ ಕೇಳಿದ್ದಾರೆ. ಇಲ್ಲೂ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳು ಏನೇನಿದೆ ಅಂತ ನೋಡೋಣ. ಇಲ್ಲಿ ಲಾಸ್ಟ್ ಒಂದು ಕಾಲಮ್ ಇದೆಯಲ್ಲ ಅದಕ್ಕೆ ಆ್ಯಕ್ಟಿವಿಟಿ ಡಿಸ್ಕಷನ್ ಆನ್ಸರ್ಸ್ ನೋಡಿ. ಇಲ್ಲಿ 4 ಪ್ರಶ್ನೆಗಳನ್ನ ಅವ್ರು ಕೇಳಿದ್ದಾರೆ. ಅದೇ ಥರ ಅದನ್ನು ಅನುಕಂಪದ ವಲಯ ಅಂತ ಅದೇ ಆ್ಯಕ್ಟಿವಿಟಿ ಕನ್ನಡದಲ್ಲೂ ಕೂಡ ಇದೆ. ಅದಕ್ಕೂ ಕೂಡ ಇಲ್ಲಿ ಆನ್ಸರ್ ಅನುಕಂಪ ವಲಯ ಮುಖ್ಯ ನಿಯಮಗಳು ಹಾಗೂ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ನೀಡಿದ್ದೀನಿ. ನೆಕ್ಸ್ಟ್ ನಿಮಗೆ ಹೀರೋಸ್ ಅಮಾಂಗ್ ಹಸ್ ಅಂತ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇದ್ರ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ಗಳು ಕೂಡ ಇಲ್ಲೇ ಇದೆ. ಅಶೋಕ ಸ್ಕೇರ್ ಅಂಡರ್ ಅಂತ ಕ್ವಶನ್ಸು ಅಥವಾ ಸಬ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ಸ್ ಇದೆ. ಅದೇ ಒಂದು ಆ್ಯಕ್ಟಿವಿಟಿ ಕೂಡ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅದನ್ನು ಇದಕ್ಕೆ ಆನ್ಸರ್ ಕೂಡ ಇಲ್ಲೇ ಇದೆ. ಥಿಂಕ್ ಆ್ಯಂಡ್ ಆನ್ಸರ್ ಅಂತ ನಿಮಗೆ ಕೇಳಿದ್ದಾರೆ. ಮತ್ತು ನಮ್ಮೊಳಗಿನ ನಾಯಕರು ಅಂತ ಇಂಗ್ಲೀಷಲ್ಲಿ ಇರೋದಕ್ಕೆ ಆನ್ಸರ್ ಇಲ್ಲ, ಸೊ ಕನ್ನಡದಲ್ಲಿ ಇರೋದಕ್ಕೆ ಆನ್ಸರ್ನ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ನಿಮಗೆ ದ ಪವರ್ ಆಫ್ ಗಿವಿಂಗ್ ಅಂತ ಒಂದು ಆ್ಯಕ್ಟಿವಿಟಿ. ಈ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟ ಒಂದು ಆನ್ಸರ್ಸ್ ಇದೆ ನೋಡಿ. ಫಸ್ಟ್ 1 to 3 ಕ್ವಶನ್ಸ್ಗೆ ಆನ್ಸರ್ಸ್. ಅದಾದ ನಂತರ ಗ್ರೂಪ್ ಡಿಸ್ಕಷನ್ಗೆ ಆನ್ಸರ್ ಇದೆ. ನೆಕ್ಸ್ಟ್ ಥಿಂಕ್ ಆ್ಯಂಡ್ ರೈಟ್ ಅಂತ ಕೇಳಿದರೆ ಇದು ಕೂಡ ಆನ್ಸರ್ ಇದೆ. ನೆಕ್ಸ್ಟ್ ಅಂಗಾಂಗಗಳ ದಾನಗಳ ಮಹತ್ವ ಅಂತ ಅದೇ ಒಂದು ಆ್ಯಕ್ಟಿವಿಟಿ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ರಿಲೇಟೆಡ್ ಆದ ಒಂದು ಉತ್ತರಗಳು ಇದಾಗಿರ್ತವೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಗೌರವ ದಾನಿಯೇ ಧನಿಕ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಇದಕ್ಕೆ ರಿಲೇಟೆಡ್ ಆಗಿರುವ ಒಂದು ಸಬ್ ಕೀ ಪಾಯಿಂಟ್ಸ್ಗಳು. ಅದಕ್ಕೆ ಕ್ವಶನ್ ಆನ್ಸರ್ ಇಲ್ಲ, ಕೀ ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ವಿ ಆಲ್ ಬಿಲಾಂಗ್ ಹಿಯರ್ ಅಂತ ಅದೇ ಒಂದು ನಿಮಗೆ ಇಂಗ್ಲೀಷಲ್ಲಿ ಇದೆ. ನೆಕ್ಸ್ಟ್ ನಾವೆಲ್ಲರೂ ಒಂದೇ ಅಂತ ಕನ್ನಡದಲ್ಲಿ ಒಂದು ಆ್ಯಕ್ಟಿವಿಟಿ. ನೆಕ್ಸ್ಟ್ ದೀಪಾ ಕರ್ಮಾಕರ್ ಅವರ ಹಗ್ಗದ ಮೇಲಿನ ನಡಿಗೆ. ಇದರ ಒಂದು ರಿಲೇಟೆಡ್ ಸಂಬಂಧಪಟ್ಟ ಒಂದು ಪ್ರಶ್ನೆಗಳು ಹಾಗೂ ಗುಂಪಿನಲ್ಲಿ ಚರ್ಚಿಸುವ ಪ್ರಶ್ನೆಗಳು ಹಾಗೆ ಆಲೋಚಿಸಿ ಎಂಬ ಆ್ಯಕ್ಟಿವಿಟಿಗೆ ಉತ್ತರ. ನೆಕ್ಸ್ಟ್ ನಿಮಗೆ ಜೆಂಡರ್ ಸೆನ್ಸಿಟಿವಿಟಿ ಅಂತ ಕೇಳಿದ್ದಾರೆ. ಅದರ ರಿಲೇಟೆಡ್ ನಿಮಗೆ ಡಿಸ್ಕಷನ್ ಇನ್ ಗ್ರೂಪ್ಸ್ ಥಿಂಕ್ ಆ್ಯಂಡ್ ಡೂಗೆ ಕ್ವಶನ್ಸ್ಗಳಿದೆ. ಈ ಒಂದು ಕ್ವಶನ್ಸ್ಗಳು ಮತ್ತು ಉತ್ತರ. ನೆಕ್ಸ್ಟ್ ಲಿಂಗ ಸಂವೇದನಾಶೀಲತೆ ಅಂತ ಇದೆ 6.2. ಇದಕ್ಕೆ ಚರ್ಚೆಗಾಗಿ ಪ್ರಶ್ನೆ ಹಾಗೂ ಗುಂಪುಗಳಲ್ಲಿ ಚರ್ಚಿಸಿ ಅಂತ 3 ಟೋಟಲ್ 6 ಕ್ವಶನ್ಸ್ನ ಕೇಳಿದ್ದಾರೆ. ಜೆಂಡರ್ ಆ್ಯಂಡ್ ಹ್ಯುಮ್ಯಾನಿಟಿ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಇದಕ್ಕೂ ಅಷ್ಟೇ ಟೋಟಲ್ 4 ಪ್ರಶ್ನೆಗಳು ಪ್ರಶ್ನೆಗಳು ಹಾಗೆ ಅದರ ಒಂದು ಸಂಬಂಧಪಟ್ಟ ಉತ್ತರ ಇದೆ. ನೆಕ್ಸ್ಟ್ ಲಿಂಗತ್ವ ಮತ್ತು ಮಾನವೀಯತೆ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಇದರ ರಿಲೇಟೆಡ್ ಒಂದು ಪುಟ ಸಂಖ್ಯೆ 38 ಹಾಗೂ ಪುಟ 39ರ ಒಂದು ಪ್ರಶ್ನೆ ಹಾಗೂ ಉತ್ತರ. ನೆಕ್ಸ್ಟ್ ಲುಕ್ಕಿಂಗ್ ಅಟ್ ಚಾಲೆಂಜ್ ಆಫ್ ಡಿಫ್ರೆಂಟ್ಲಿ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಆನ್ಸರ್ ಇಲ್ಲಿದೆ. ಕ್ರಿಯೇಟಿವಿಟಿ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಚಾಲೆಂಜ್ ಟು ಚಾಲೆಂಜ್ 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಸವಾಲುಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವುದು ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿಲೂ ಅಷ್ಟೇ ನಿಮಗೆ 2 ಥರ ಒಂದು ಪ್ರಶ್ನೆಗೆ ಒಂದು ಉತ್ತರ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸುಧಾಪ್ತ ಸೇನಗುಪ್ತ ಕರೆಯುತ್ತಿದೆ ಕಲ್ಲು ಅಂತ ಒಂದು ಆರ್ಟಿಕಲ್ ಅಷ್ಟೇ, ಆ್ಯಕ್ಟಿವಿಟಿ ಅಷ್ಟೇ. ಇದನ್ನು ಜಸ್ಟ್ ರೀಡ್ ಮಾಡಬೇಕು. ಇಲ್ಲೂ ಅಷ್ಟೇ ಲೋಕಲ್ ಟ್ರೆಜರ್ ಹಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದೇ ಥರ ಪ್ರಶ್ನೆಗಳು ಕೊಟ್ಟಿಲ್ಲ.
ಅದನ್ನು ಜಸ್ಟ್ ನೀವು ಓದಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ವಾಟ್ ಇಫ್ ಐ ಅಂತ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಟೈಪ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಟಿವಿಟಿಗಳು ಕೂಡ ಉತ್ತರ ಇದೆ. ಅಲ್ಲಿ ಯಾವ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಆ ಒಂದು ಆ್ಯಕ್ಟಿವಿಟಿ ಉತ್ತರಗಳು. ನೆಕ್ಸ್ಟ್ ಹಾಗಾದರೆ ಏನು ಅಂತ ಮ್ಯಾಚ್ ದ ಫಾಲೋಯಿಂಗು ಮತ್ತು ಅದರ ಒಂದು ರಿಲೇಟೆಡ್ ಡಿಸ್ಕಷನ್ ವಿತ್ ದ ಟೀಚರ್, ಅದಕ್ಕೆ ಒಂದು ಇಲ್ಲಿ ಉತ್ತರ ಆಗುತ್ತೆ. ನೆಕ್ಸ್ಟ್ ನೀವು ಈ ಆ್ಯಕ್ಟಿವಿಟಿಲಿ ಯಾವುದೇ ಥರ ಕ್ವಶನ್ಸ್ಗಳನ್ನ ಕೇಳಿಲ್ಲ. ಸೊ ನೀವು ಇದನ್ನು ರೀಡ್ ಮಾಡಿದ್ರೆ ಓದಿ ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಡಿಸ್ಕಸ್ ಇನ್ ಗ್ರೂಪ್ಸ್ ಅಂತ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ವೈ ಡು ವಿ ನೀಡ್ ಮನಿ ಅಂತ. ಸೊ ಅದಕ್ಕೆ ಆನ್ಸರ್ ವೈ ಡು ವಿ ನೀಡ್ ಮನಿ, ಹೌ ಡು ಪೀಪಲ್ ಅರ್ನ್ ಮನಿ, ಈ ಥರ ಒಂದು ಪ್ರಶ್ನೆಗಳಿಗೆ ಉತ್ತರ ಇದೆ. ನೆಕ್ಸ್ಟ್ ಅದೇ ಒಂದು ಆ್ಯಕ್ಟಿವಿಟಿ ಕನ್ನಡದಲ್ಲೂ ಕೂಡ ಇದೆ, ಹಣ ಉಳಿತಾಯ ಮತ್ತು ಭದ್ರತೆ ಅಂತ. ಈ ಒಂದು ಆ್ಯಕ್ಟಿವಿಟಿಲಿ ಅಷ್ಟೇ ಗುಂಪಿನಲ್ಲಿ ಚರ್ಚಿಸಿ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ರಶ್ನೆಗಳಿಗೆ ಇದು ಉತ್ತರ ಆಗುತ್ತೆ. ನಮಗೆ ಹಣ ಏಕೆ ಬೇಕು, ಜನರು ಹಣವನ್ನು ಹೇಗೆ ಗಳಿಸುತ್ತಾರೆ, ಜನರು ಹಣವನ್ನು ಹೇಗೆ ಉಳಿತಾಯ ಮಾಡುತ್ತಾರೆ, ಬ್ಯಾಂಕುಗಳು ಜನರಿಗೆ ಹೇಗೆ ಸಹಾಯಕವಾಗಿವೆ, ಈ ಥರ ಕ್ವಶನ್ಸ್ಗಳನ್ನ ಮತ್ತೆ ಆಲೋಚಿಸಿ ಮತ್ತು